ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಓದಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಭಾಷಣದಲ್ಲಿ ರಾಜ್ಯಪಾಲರ ಆಕ್ಷೇಪಕ್ಕೆ ಕಾರಣ ಆಗಿರೋ ಅಂಶ ಏನು? ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ನಿರಾಕರಿಸಬಹುದಾ? ರಾಜ್ಯ ಸರ್ಕಾರದ ಮುಂದೆ ಕಾನೂನು ಹೋರಾಟವನ್ನ ಹೊರತುಪಡಿಸಿದ್ರೆ ಬೇರೆ ಆಯ್ಕೆಗಳು ಏನೇನಿವೆ? ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಧಿವೇಶನಕ್ಕೆ ಸಿದ್ಧತೆ ನಡೆದಿತ್ತು. ನರೇಗಾ ಬಗ್ಗೆ ಚರ್ಚಿಸಲು ಸರ್ಕಾರ ವಿಶೇಷ ಜಂಟಿ ಅಧಿವೇಶನಕ್ಕೆ ಸಜ್ಜಾಗಿತ್ತು. ರಾಜ್ಯಪಾಲರನ್ನ ವಿಧಾನಸಭೆಗೆ ಕರೆಸಿ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಭಾಷಣದ ಪ್ರತಿಯನ್ನು ರಾಜ್ಯಪಾಲರಿಗೆ ಕಳುಹಿಸಲಾಗಿತ್ತು. ಆದರೆ ಅಧಿವೇಶನ ಆರಂಭಕ್ಕೂ ಮುನ್ನವೇ ರಾಜ್ಯಪಾಲರು ಸರ್ಕಾರ ಕೊಟ್ಟ ಭಾಷಣಕ್ಕೆ ಆಕ್ಷೇಪ ಎತ್ತಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲೂ ನರೇಗಾ ಹೆಸರು ಬದಲಾವಣೆ ಕುರಿತ ಅಂಶಗಳನ್ನ ಉಲ್ಲೇಖಿಸಲಾಗಿತ್ತು. ಇದೇ ಅಂಶಗಳೀಗ ರಾಜ್ಯ ಸರ್ಕಾರ ಮತ್ತು ಗವರ್ನರ್ ನಡುವೆ ಸಂಘರ್ಷಕ್ಕೆ ವೇದಿಕೆಯಾಗಿದೆ. ಹಾಗಾದ್ರೆ ರಾಜ್ಯಪಾಲರು ಕೊಟ್ಟ ಕಾರಣಗಳೇನು? ಅದನ್ನೇ ತೋರಿಸ್ತೇವೆ ನೋಡಿ. ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲಿ ಮನ್ರೇಗಾ ಕಾಯ್ದೆ ಬದಲಾವಣೆ ಬಗ್ಗೆ ಉಲ್ಲೇಖಿಸಿ ಕಳುಹಿಸಲಾಗಿತ್ತು. ನೀವು ಗಳಿಸಿರುವ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಲ ಅಂಶಗಳಿವೆ ಎಂದಿರೋ ರಾಜ್ಯಪಾಲರು 11 ಪ್ಯಾರಾಗಳನ್ನ ಕೈಬಿಡಬೇಕೆಂದು ಸಲಹೆ ನೀಡಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಸಂಬಂಧದ ಬಗ್ಗೆ ಉಲ್ಲೇಖವಿದೆ. ಮನ್ರೇಗಾ ಯೋಜನೆ ಮರುಸ್ಥಾಪನೆ, ಅನುದಾನ ತಾರತಮ್ಯ, ಕೇಂದ್ರ ಸರ್ಕಾರ ಕಾರ್ಮಿಕರ ಕೆಲಸ ಕಿತ್ತುಕೊಂಡಿದ್ದು, ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅನುದಾನ ನೀಡದಿರೋದು ಸೇರಿದಂತೆ ಕೇಂದ್ರದ ವಿರುದ್ಧದ ವಿಚಾರ ಕೈಬಿಡುವಂತೆ ರಾಜ್ಯಪಾಲರು ಸಲಹೆ ನೀಡಿದ್ದಾರೆ. ಹೀಗೆ ಜಂಟಿ ಅಧಿವೇಶನವೇ ಕೇಂದ್ರದ ವಿರುದ್ಧ ಎಂಬಂತಿದೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿ ನೀಡಿದ ರಾಜ್ಯಪಾಲರು ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲ್ಲ ಅಂತ ನಿರಾಕರಿಸಿದ್ದಾರೆ. ಒಂದ್ ವೇಳೆ ನಾಳೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. 176(1) ವಿಧಿಯ ಅನ್ವಯ ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಾಗುತ್ತೆ. ಈ ರಾಜ್ಯಪಾಲರ ಭಾಷಣವನ್ನ ಸರ್ಕಾರವೇ ಸಿದ್ಧಪಡಿಸಿ ನೀಡುತ್ತದೆ. ಆದರೆ ಭಾಷಣ ಮಾಡೋದಿಲ್ಲ ಅಂತ ರಾಜ್ಯಪಾಲರು ನಿರಾಕರಿಸುವಂತಿಲ್ಲ. ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಭಾಷಣವೂ ಒಂದು. ಭಾಷಣ ವಿಷಯದ ಮೇಲೆ ರಾಜ್ಯಪಾಲರು ಸ್ವತಂತ್ರ ನಿರ್ಣಯ ಕೈಗೊಳ್ಳುವಂತಿಲ್ಲ. ಸಾಂವಿಧಾನಿಕ ಕರ್ತವ್ಯವನ್ನ ಪೂರೈಸಲು ನಿರಾಕರಿಸುವಂತಿಲ್ಲ. ರಾಜ್ಯಪಾಲರು ಹೀಗೆ ನಿರಾಕರಿಸಿದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಲಿದೆ. ಕಾನೂನು ಬಾಹಿರ ಎಂಬುದಕ್ಕಿಂತ ಹೆಚ್ಚಾಗಿ ಸಾಂವಿಧಾನಿಕ ಕರ್ತವ್ಯ ನಿರಾಕರಣೆ ಮಾಡಿದಂತಾಗುತ್ತೆ. ಈ ಮೂಲಕ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮರಕ್ಕೆ ವೇದಿಕೆಯಾಗಲಿದೆ. ಹಾಗಾದ್ರೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನ ನೋಡೋದಾದ್ರೆ, ರಾಜ್ಯಪಾಲರು ಕಡ್ಡಾಯವಾಗಿ ಭಾಷಣ ಓದಲೇಬೇಕೆಂಬ ವಾದ ಮಂಡಿಸೋದು. ರಾಜ್ಯಪಾಲರು ಒಪ್ಪದೇ ಇದ್ದಲ್ಲಿ ಕೆಲಕಾಲ ವಿಶೇಷ ಅಧಿವೇಶನ ಮುಂದೂಡಿ ಸಚಿವ ಸಂಪುಟ ಸಭೆ ಕರೆಯೋದು. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಒತ್ತಾಯಿಸಿ ನಿರ್ಣಯದ ಜೊತೆಗೆ ರಾಜ್ಯಪಾಲರ ನಡೆ ವಿರೋಧಿಸಿ ರಾಷ್ಟ್ರಪತಿಗಳಿಗೆ ದೂರು ನೀಡಲು ಅವಕಾಶ ಇದೆ. ಅಲ್ಲದೆ ರಾಜ್ಯಪಾಲರ ವಿರುದ್ಧ ಕಾನೂನಾತ್ಮಕ ಹೋರಾಟ ನಡೆಸೋ ಸಾಧ್ಯತೆಯೂ ಇದೆ. ಇಲ್ಲ, ಭಾಷಣವನ್ನ ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ. ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸಣ್ಣ ಪುಟ್ಟ ಯಾವ್ದಾರಂಥ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡಬೇಕಾದ್ರೆ ನಾವು ತಯಾರಿರ್ತೀವಿ. ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಲು ಕರೆದಿರೋ ವಿಶೇಷ ಅಧಿವೇಶನ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟಕ್ಕೆ ಕಾರಣವಾಗಿದೆ. ಪ್ರಸನ್ನ, ಟಿವಿ9 ಬೆಂಗಳೂರು. ಸರ್ಕಾರ ಬರೆದಿದ್ದನ್ನೇ ರಾಜ್ಯಪಾಲರು ಓದಬೇಕು ಅಂತೇನಿಲ್ಲ. ಹೀಗಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವರು ದುರ್ಯೋಧನದಂತೆ ಪದ ಬಳಕೆಗೆ ಹಠ ಹಿಡಿದಿದ್ದಾರೆ. ಬರೆದು ಕೊಟ್ಟಿದ್ದನ್ನೇ ಓದಬೇಕು ಅಂತ ಸಂವಿಧಾನದಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ನೀವು ಹಿಂಗೆ ಓದಬೇಕು ಅಂತ ಎಲ್ಲಿದೆ? ಯಾವ ಆಕ್ಟಲ್ಲಿ ಇದೆ? ತೋರಿಸಿ, ಓದ್ಬಿಡ್ಲಿ. ಪೂರ್ತಿ ಓದಬೇಕು ಅಂತ ಇದೆ. ಬರ್ಕೊಟ್ಟಿದ್ದೆಲ್ಲ ಓದಬೇಕು ಅಂತ ಎಲ್ಲಿ ಬರೆದಿದೆ? ಕಟ್ಟುನಿಟ್ಟಾಗಿ ಓದಲೇಬೇಕು ಅಂತ ಎಲ್ಲಿದೆ ಸಂವಿಧಾನದಲ್ಲಿ? ಏನೂ ಇಲ್ಲ. ಓದಬೇಕು ಅಂತ ಇದೆ. ಅದು ಗವರ್ನರ್ ವಿವೇಚನೆಗೆ ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅದು ವಿವೇಚನೆ ಬಿಟ್ಟಿದೆ. ಈಗ ಹಿಂದೆ ನಾನು ಹೇಳಿದ್ನಲ್ಲ, ಭಾಳಷ್ಟು ಗವರ್ನರ್ ಅವರುಗಳು ಮೊದಲನೇ ಪೇಜು ಕೊನೆ ಪೇಜು ಓದಿ ಹೋಗಿದ್ದಾರೆ. ಅದೆಲ್ಲ ಇದೆ, ಸಂವಿಧಾನದಲ್ಲಿ ಅವಕಾಶಗಳಿದೆ. ನೀವು ಸರ್ಕಾರ ಗವರ್ನರ್ ಅವ್ರಿಗೆ ಇರುವಂಥ ಅಧಿಕಾರಕ್ಕೆ ಚ್ಯುತಿ ತರಬೇಡಿ.